ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಬಿಜೆಪಿಯಲ್ಲೂ ಕೂಡ ಈ ಗೊಂದಲ ಬಗೆಹರಿದಿಲ್ಲ. ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತ ಟಿಕೆಟ್ ಬೇಕು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಚಿಕ್ಕಬಳ್ಳಾಪುರ ಟಿಕೆಟ್ ನನಗೆ ಬೇಕು ಅಂತ. ಮೊಯ್ಲಿ ಬದಲಿಗೆ ಆಪ್ತನಿಗೆ ಟಿಕೆಟ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಕಸರತ್ತು ಮಾಡ್ತಾ ಇದ್ದಾರೆ. 84 ವರ್ಷದ ಮೊಯ್ಲಿ ಅವರ ಬದಲು 37 ವರ್ಷದ ರಕ್ಷಾರಾಮಯ್ಯ ಪರ ಸಿಎಂ ಅವರ ಒಲವಿದೆ. ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಮೊಯ್ಲಿ ಸವಾಲ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ನನಗೆ ಟಿಕೆಟ್ ಕೊಡಿ ಅಂತ ವೀರಪ್ಪ ಮೊಯ್ಲಿ ಅವ್ರಿಗೆ ವಯಸ್ಸಾಯಿತು, 84 ವರ್ಷ. ರಕ್ಷಾರಾಮಯ್ಯ ಇದ್ದಾರೆ, ಯಂಗ್ ಲೀಡರ್. ರಕ್ಷಾರಾಮಯ್ಯ ಅವರು ಯುವ ಘಟಕದ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದರು. ಅವರು ಕೊಡೋಣ ಅಂತ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗಿದೆ? ಅರವಿಂದ್, ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ತಮ್ಮ 84ನೇ ವಯಸ್ಸಿನಲ್ಲೂ ಕೂಡ ನಮಗೆ ಟಿಕೆಟ್ ಬೇಕು ಅನ್ನುವಂಥ ಪಟ್ಟು ಹಿಡಿದಿರುವಂಥದ್ದು ಈ ಬೆಳವಣಿಗೆಗೆ ಕಾರಣ ಅನ್ನುವಂಥದ್ದು. ಯಾಕಂದರೆ ಚಿಕ್ಕಬಳ್ಳಾಪುರದಿಂದ ಕಳೆದ ಬಾರಿ ಅವರು ಸೋಲನ್ನು ಅನುಭವಿಸಿದ್ರು ಕೂಡ ಪುನಃ ಈ ಬಾರಿ ನನಗೆ ಅಲ್ಲೇ ಟಿಕೆಟ್ ಬೇಕು, ನಾನೇ ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ಅನ್ನುವಂಥದ್ದು. ಆದರೆ ಮತ್ತೊಂದು ಕಡೆ ಅಲ್ಲಿ ಜಾತಿ ಸಮೀಕರಣದ ಆಧಾರವಾಗಿ ರಕ್ಷಾರಾಮಯ್ಯ, ಯುವ ಕಾಂಗ್ರೆಸ್ನ ಮಾಜಿ ರಾಜ್ಯಾಧ್ಯಕ್ಷ ರಕ್ಷಾರಾಮಯ್ಯ ಅವ್ರನ್ನ ಅಖಾಡಕ್ಕಿಳಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಯಾಕಂದರೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರು ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ ಯುವ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿರುವಂಥವ್ರು. ಹಾಗಾಗಿ ಇನ್ನು 37 ವರ್ಷದ ಯುವಕ ಅವರಿಗೆ ಟಿಕೆಟ್ ಕೊಟ್ಟರೆ ಮುಂದೆ ರಾಜಕೀಯವಾಗಿ ಕೂಡ ಅನುಕೂಲ ಆಗುತ್ತೆ, ಕ್ಷೇತ್ರವನ್ನು ಉಳಿಸ್ಕೊಳ್ಳುವಂಥದ್ದು ಇರ್ಬೋದು, ಬೇರೆ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಇರುತ್ತೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಒತ್ತಾಯ ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಇದು ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವಿನ ಜಿದ್ದಾಜಿದ್ದಿ ಅನ್ನುವ ಥರ ಏರ್ಪಟ್ಟಿದೆ ಅನ್ನುವಂಥದ್ದು. ಯಾಕಂದರೆ ಟಿಕೆಟ್ ನಿರ್ಧಾರ ಮಾಡುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ, ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಭಾವ ಇರೋದ್ರಿಂದ ಟಿಕೆಟ್ ಅನ್ನು ನನಗೆ ತರೋದು ಗೊತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಹಠಕ್ಕೆ ಬಿದ್ದಿದ್ದಾರೆ ಅನ್ನುವಂಥದ್ದು. ಆದರೆ ಹೊಸ ಮುಖಕ್ಕೆ ಮಣೆ ಹಾಕೋಣ, 84 ವರ್ಷದ ಮಾಜಿ ಸಿಎಂ ಅವರಿಗೆ ಈಗಲೂ ಮಣೆ ಹಾಕುವ ಬದಲು ಹೊಸ ಮುಖ, ಯುವ ಮುಖಕ್ಕೆ ಮಣೆ ಹಾಕಬೇಕು ಅನ್ನುವಂಥದ್ದು ಸಿಎಂ ಅವರ ವಾದ ಅನ್ನಲಾಗ್ತಿದೆ. ಹಾಗಾಗಿ ಇದು ಸಿಎಂ ವರ್ಸಸ್ ಮಾಜಿ ಸಿಎಂ ನಡುವಿನ ಒಂದು ರೀತಿಯ ಆಂತರಿಕ ಗುದ್ದಾಟಕ್ಕೆ ಕಾಂಗ್ರೆಸ್ನಲ್ಲಿ ಕಾರಣವಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ಎಲ್ಲಾನು ನೋಡಬೇಕಲ್ಲ, ನಿಮಗೆ ಯಂಗ್ ಲೀಡರ್ಸ್ಗಳು ಬೇಕು ಅಂತಂದರೆ ರಕ್ಷಾರಾಮಯ್ಯ ಎಲ್ಲ ರೀತಿಯಲ್ಲೂ ರಕ್ಷಾರಾಮಯ್ಯ ಫೈನ್ ಅಂತ ಹೈಕಮಾಂಡ್ಗೆ ಅನ್ಸಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಮತ್ತು ಹೈಕಮಾಂಡ್ನಿಂದ ಸ್ವಲ್ಪ ದೂರ ಇದ್ದಾರೆ ಮೊಯ್ಲಿ ಅವರು, ಅಥವಾ ಅವರೇ ದೂರ ಇಟ್ಟಿದ್ದಾರೆ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ.